ಕೋರ್ಟ್ ಅನುಮತಿ ಕೊಟ್ಟ ಬೆನ್ನಿಗೆ ಕಲಬುರಗಿಯ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಮಾಡೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಲಾಡ್ಲೆ ಮಶಾಕ್ ದರ್ಗಾದ ಆವರಣದಲ್ಲಿ ಈ ಶಿವಲಿಂಗ ಇದೆ. ನಿನ್ನೆ ತಾನೇ ಕೋರ್ಟ್ ಅನುಮತಿಯನ್ನ ಕೊಟ್ಟಿತ್ತು ಪೂಜೆಗೆ, ಆದರೆ ಒಂದಿಷ್ಟು ಕಂಡೀಷನ್ ಅನ್ನ ಕೂಡ ಹಾಕಿತ್ತು. ಆಯ್ದ 15 ಮಂದಿ ಭಕ್ತರಿಗೆ ಪೂಜೆ ಸಲ್ಲಿಸೋದಕ್ಕೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿತ್ತು. ಮಧ್ಯಾಹ್ನ 2ರಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಶಿವಲಿಂಗ ಪೂಜೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಕಲಬುರಗಿಯ ಆಳಂದ ಪಟ್ಟಣದಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಪೊಲೀಸರು ಕಣ್ಗಾವಲು ಇರಿಸಿದ್ದಾರೆ. ಹದಿನೈದು ಜನರಿಗೆ ಮಾತ್ರ ಪೂಜೆಗೆ ಅವಕಾಶವನ್ನು ಕೊಡಲಾಗಿದೆ. ನಿನ್ನೆ ಕೋರ್ಟಲ್ಲಿ ಅನುಮತಿಯನ್ನು ಕೊಡಲಾಯಿತು. ಇನ್ನು ಈ ಪೂಜೆಯ ವಿಶೇಷತೆಯನ್ನು ಗಮನಿಸಿದರೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಲ್ಲಿ ಲಾಡ್ಲೆ ಮಶಾಕ್ ದರ್ಗಾ ಇದೆ. ಈ ದರ್ಗಾದ ಆವರಣದಲ್ಲೇ ರಾಘವ ಚೈತನ್ಯ ಶಿವಲಿಂಗ ಕೂಡ ಇದೆ. ಅದಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಈಗ ಅನುಮತಿಯನ್ನು ಕೊಟ್ಟಿರೋದು. ಕೇವಲ 15 ಮಂದಿ ಭಕ್ತರು ಮಾತ್ರ ಪೂಜೆ ಸಲ್ಲಿಸೋದಕ್ಕೆ ಷರತ್ತುಬದ್ಧ ಅನುಮತಿಯನ್ನು ಕೋರ್ಟ್ ಕೊಟ್ಟಿದೆ. ಇನ್ನು ಪೂಜೆಗೆ ಅವಕಾಶವನ್ನು ಕೋರಿ ಸಿದ್ದರಾಮಯ್ಯ ಹಿರೇಮಠ್ ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಆದರೆ ಶ್ರೀರಾಮ ಸೇನೆಯ ಆಂದೋಲ ಸಿದ್ಧಲಿಂಗ ಶ್ರೀಗಳಿಗೆ ಪೂಜೆಗೆ ಅವಕಾಶವನ್ನು ಕೊಡಲಾಗಿಲ್ಲ. ಮಧ್ಯಾಹ್ನ 2ರಿಂದ ಸಂಜೆ 6 ಗಂಟೆಯವರೆಗೂ ಕೂಡ ಪೂಜೆಗೆ ಅವಕಾಶವನ್ನು ಕೊಡಲಾಗಿದೆ. ಇನ್ನು ಒಂದಿಷ್ಟು ಸೂಚನೆಯನ್ನ ಅಥವಾ ಕಂಡೀಷನ್ ಕೂಡ ಹಾಕಲಾಗಿದೆ. ಅಲ್ಲಿ ಆಲ್ರೆಡಿ ಇರುವಂಥ ಯಾವ ರಚನೆಗೂ ಕೂಡ ಅಂದರೆ ದರ್ಗಾದ ಆವರಣಕ್ಕೆ ಯಾವುದೇ ರೀತಿಯಲ್ಲಿ ಹಾನಿ ಎಸಗಬಾರದು ಅಂತ ಸೂಚನೆಯನ್ನು ಕೊಡಲಾಗಿದೆ. ಇನ್ನು 15 ಜನ ಯಾರು ಪೂಜೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಪಡ್ಕೊಳ್ತಾರೋ ಅವರು ತಮ್ಮ ಆಧಾರ್ ಕಾರ್ಡ್ನ ಜೆರಾಕ್ಸನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಬೇಕು ಅನ್ನೋ ಸೂಚನೆಯನ್ನು ಕೂಡ ಕೊಡಲಾಗಿದೆ. 2022ರಲ್ಲಿ ಶಿವರಾತ್ರಿಗೂ ಹಿಂದಿನ ದಿನ ಇಲ್ಲಿ ದೊಡ್ಡ ಧಾರ್ಮಿಕ ಸಂಘರ್ಷ ನಡೆದು ಹೋಗಿತ್ತು. ಆಗಿನ ಸಂಸದ ಭಗವಂತ ಖೂಬಾ ಮತ್ತು ಕೆಲ ಪೊಲೀಸರ ವಾಹನಗಳು ಜಖಮ್ಮಾಗಿತ್ತು. ಕಳೆದ ವರ್ಷ ಶಿವರಾತ್ರಿಯ ದಿನವೇ ದರ್ಗಾದಲ್ಲಿ ಉರೂಸ್ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಹಿಂದೂ ಮತ್ತು ಮುಸಲ್ಮಾನರಿಗೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶ ಕೊಡಲಾಗಿತ್ತು. ಬೆಳಗ್ಗೆ 8ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ಮುಸಲ್ಮಾನರಿಗೆ ಸಮಯ ನಿಗದಿಯಾಗಿದ್ದರೆ ಮಧ್ಯಾಹ್ನ 2ರಿಂದ ಸಂಜೆ 6 ಗಂಟೆಯವರೆಗೆ ಹಿಂದೂಗಳಿಗೆ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಡಲಾಗಿತ್ತು. ಕಳೆದ ಬಾರಿಯೂ ಕೂಡ 15 ಜನರಿಗೆ ಮಾತ್ರ ಪೂಜೆ ಸಲ್ಲಿಸೋದಕ್ಕೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿತ್ತು. ಈ ಬಾರಿಯೂ ಕೂಡ ಅದೇ ರೀತಿ 15 ಜನರಿಗೆ ಮಾತ್ರ ಪೂಜೆ ಸಲ್ಲಿಸೋದಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಬಜರಂಗಿ ನೇರ ಸಂಪರ್ಕದಲ್ಲಿದ್ದಾರೆ. ಬಜರಂಗಿ, ಬಹಳ ಸೆನ್ಸಿಟಿವ್ ವಿಚಾರ ಇದು. ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ, ಏನು ಮಾಡಿಕೊಂಡಿದೆ ಜಿಲ್ಲಾಡಳಿತ ಸಿದ್ಧತೆಯನ್ನ? ರಕ್ಷತ್, ಖಂಡಿತವೂ ಕೂಡ ತುಂಬಾ ಸೆನ್ಸಿಟಿವ್ ವಿಚಾರ ಇರುವಂತದ್ದು. ಕಳೆದ 2022ರಲ್ಲಿ ದೊಡ್ಡ ಮಟ್ಟದ ಒಂದು ಗಲಾಟೆ ಆಗಿತ್ತು. ಗಲಾಟೆ ಆದ ನಂತರ ಸಾಕಷ್ಟು ಸೂಕ್ಷ್ಮ ಒಂದು ಪ್ರದೇಶ ಕೂಡ ಆಗಿರುವಂತ, ಅದರಲ್ಲೂ ಕೂಡ ವಿಶೇಷವಾಗಿ ಶಿವರಾತ್ರಿ ದಿನದಂದೇ ಇಲ್ಲಿ ಲಾಡ್ಲೆ ಮಶಾಕ್ ಅಂದ್ರೆ ಆಳಂದ್ ಪಟ್ಟಣದ ಹೊರಭಾಗದಲ್ಲಿರ್ತಕ್ಕಂಥ ಲಾಡ್ಲೆ ಮಶಾಕ್ ದರ್ಗಾದ ಒಳಗಡೆ ಇರತಕ್ಕಂಥ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಗಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಿಂದೂ ಮುಖಂಡರು ಹೈಕೋರ್ಟ್ ಮೊರೆ ಹೋಗಿದ್ದು. ಹೈಕೋರ್ಟ್ ಕೂಡ ಸದ್ಯಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದ್ರೆ ಕಂಡೀಷನ್ ಹಾಕಿ 15 ಜನರಿಗೆ ಮಾತ್ರ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರುವಂತದ್ದು. ಈಗಾಗಲೇ ಅವರು ಹೋಗುವಂತ ಮುಖಂಡರು ಪೂಜೆಗೆ ಹೋಗುವಂತವರು ಕೂಡ ತಮ್ಮ ಹೆಸರು ನೋಂದಾಯಿಸಬೇಕು. ಜೊತೆಗೆ ಅದಕ್ಕೆ ಅವರ ಆಧಾರ್ ಕಾರ್ಡ್ಗಳನ್ನು ಕೂಡ ಪೊಲೀಸರಿಗೆ ಕೊಡಬೇಕು. ಈಗಾಗಲೇ ಅದೇ ನಿಟ್ಟಿನಲ್ಲಿ ಆಳಂದ ಮುಖಂಡರಾಗಿರ್ತಕ್ಕಂಥ ಹರ್ಷಾನಂದ್ ಗುತ್ತೇದಾರು, ಅರ್ಜಿ ಹಾಕಿರ್ತಕ್ಕಂಥ ಸಿದ್ದರಾಮಯ್ಯ ಹಿರೇಮಠ್ ಸೇರಿದಂತೆ ಕಡಗಂಚಿಯ ಶ್ರೀಗಳಿದ್ದಾರೆ. ಅವರ ನೇತೃತ್ವದಲ್ಲಿ ಪೂಜೆಗೆ ಇನ್ನೇನು 2 ಗಂಟೆ ಸುಮಾರಿಗೆ ಒಳಗಡೆ ಪ್ರವೇಶ ಮಾಡ್ತಾರೆ. ಈಗಾಗಲೇ 2ರಿಂದ 6 ಗಂಟೆವರೆಗೂ ಮಾತ್ರ ಪೂಜೆಗೆ ಅವಕಾಶ ಕೊಟ್ಟಿರುವಂತದ್ದು. ಹೀಗಾಗಿ ತುಂಬಾ ಸೆನ್ಸಿಟಿವ್ ವಿಚಾರ ಇರೋ ಕಾರಣಕ್ಕಾಗಿ ಇಡೀ ಪೊಲೀಸ್ ಸರ್ಪಗಾವಲ್ನಲ್ಲಿ ದರ್ಗಾ ಇರುವಂತ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ದರ್ಗಾದ ಮುಂಭಾಗದಲ್ಲಿ ಅಂದ್ರೆ ಗೇಟ್ ಏನು ಕಾಣಿಸ್ತಾ ಇದೆ, ಗೇಟ್ ಮುಖಾಂತರವೇ ಮುಖಂಡರು, ಹಿಂದೂ ಪರ ಮುಖಂಡರು ಒಳಗಡೆ ಪ್ರವೇಶ ಮಾಡಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲಿದ್ದಾರೆ. ಈ ಹಿನ್ನೆಲೆ ಬೆಳಗ್ಗೆಯಿಂದಲೂ ಕೂಡ ಇಡೀ ಆಳಂದ್ ಪಟ್ಟಣದಾದ್ಯಂತ 144 ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಹೀಗಾಗಿ ಕಂಪ್ಲೀಟ್ ಆಗಿ ಆಳಂದ್ ಪಟ್ಟಣ ಸಂಪೂರ್ಣ ಸ್ತಬ್ಧ ಆಗಿದೆ.
ಒಂದ್ ಕಡೆಗೆ ಆಳಂದ್ ಪ್ರವೇಶ ಮಾಡುವಂತ 3-4 ಭಾಗಗಳಲ್ಲೂ ಕೂಡ ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸರು ತೀವ್ರ ಕಟ್ಟೆಚ್ಚರ ವಹಿಸ್ತಾ ಇದ್ದಾರೆ. ಅಗತ್ಯ ವೆಹಿಕಲ್ ಅಂದ್ರೆ ಕೆಲವೊಂದಿಷ್ಟು ವೆಹಿಕಲ್ ಸಿಟಿಯಲ್ಲಿ ಇರ್ತಕ್ಕಂಥ ವೆಹಿಕಲ್ ಬರ್ಬೇಕಾದ್ರೆ ಅದನ್ನು ಕೂಡ ಕಂಪ್ಲೀಟ್ ಆಗಿ ತಪಾಸಣೆ ಮಾಡ್ತಾರೆ. ಬೇರೆ ವೆಹಿಕಲ್ ಬೇರೆ ಕಡೆಗೆ ಡೈವರ್ಟ್ ಕೂಡ ಮಾಡಿದ್ದಾರೆ. ನೀವು ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತದ್ದು. ಆದ್ರೆ ಈ ಬಾರಿ ವಿಶೇಷವಾಗಿ ಇಲ್ಲಿಂದ ಇದೇ ಗೇಟ್ ಮುಖಾಂತರ ಮುಖಂಡರು ದರ್ಗಾ ಪ್ರವೇಶ ಮಾಡ್ತಾರೆ. ಹೀಗಾಗಿ ರಸ್ತೆ ಎರಡೂ ಬದಿಯಲ್ಲೂ ಕೂಡ ಮುಳ್ಳಿನ ತಂತಿಯ ಬೇಲಿಯನ್ನ ಭದ್ರತೆ ಕೂಡ ಇಲ್ಲಿ ಪೊಲೀಸರು ಮಾಡಿಕೊಂಡಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮುಖಂಡರು ಹೋಗುವ ಸಂದರ್ಭದಲ್ಲಿ ಯಾವುದೇ ಪ್ರಾಣಿಗಳು ಕೂಡ ನೇರವಾಗಿ ಒಳಗಡೆ ಪ್ರವೇಶ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಮಾಡಿದ್ದಾರೆ. ಸುಮಾರು 300 ಮೀಟರ್ ವರೆಗೂ ಇಲ್ಲಿಂದ ಆರಂಭ ಆಗಿ ಆ ಗೇಟ್ ಒಳಗಡೆಯಿಂದ ದರ್ಗಾ ದೃಶ್ಯದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ದರ್ಗಾ ಇದೆ. ದರ್ಗಾ ಮೇನ್ ಗೇಟ್ ವರೆಗೂ ಕೂಡ ಮುಳ್ಳಿನ ತಂತಿಯ ಬೇಲಿ ಹಾಕಿದೆ. ದರ್ಗಾ ಒಳಗಡೆ ಪ್ರವೇಶದಲ್ಲಿ ದರ್ಗಾ ರೈಟ್ ಸೈಡ್ ಅಲ್ಲಿ ರಾಘವ ಚೈತನ್ಯ ಶಿವಲಿಂಗ ದೇವಸ್ಥಾನ ಇರುವಂತದ್ದು, ದೇವಸ್ಥಾನ ಒಳಗಡೆ ಲಿಂಗ ಇರುವಂತದ್ದು. ಅಲ್ಲಿ ಸುಮಾರು 15ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಿರುವಂತದ್ದು. ಅದ್ರ ಜೊತೆಗೇನೆ 4 ಡ್ರೋನ್ ಕ್ಯಾಮೆರಾಗಳ ಹದ್ದಿನ ಕಣ್ಣು ಪೊಲೀಸ್ ಇಲಾಖೆ ಇಟ್ಟಿರುವಂತದ್ದು. ಈಗಾಗಲೇ ಕಲಬುರಗಿ ಎಸ್ಪಿ ಆಗಿರ್ತಕ್ಕಂಥ ಅಡ್ಡೂರು ಶ್ರೀನಿವಾಸುಲು ಅವರ ಇಲ್ಲಿಯೇ ಬೀಡು ಬಿಟ್ಟಿರುವಂತದ್ದು. ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಕಂಪ್ಲೀಟ್ ಆಗಿ ದರ್ಗಾ ಪ್ರದೇಶ ಏನಿದೆ ಪೊಲೀಸರ ಸರ್ಪಗಾವಲಿನಲ್ಲಿರುವಂತದ್ದು. ಯಾವುದೋ ವ್ಯಕ್ತಿ ಕೂಡ ಓಡಾಡೋದಕ್ಕೆ ಇಲ್ಲಿ ಸಾಧ್ಯ ಆಗ್ತದೆ, ಬಿಡ್ತಾ ಇಲ್ಲ. ಮತ್ತೊಂದು ಕಡೆಗೆ ಈಗಾಗಲೇ ಆನಂದ್ ಪಟ್ಟಣ ಕೂಡ ಸಂಪೂರ್ಣವಾಗಿ ಸ್ತಬ್ಧ ಆಗಿರೋದ್ರಿಂದಾಗಿ ಅಂಗಡಿ ಮುಂಗಟ್ಟುಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿದ್ದಾವೆ. ಈ ಒಂದು 144 ನಿಷೇಧಾಜ್ಞೆಯ ಎಫೆಕ್ಟ್ ಏನಿದೆ ನೇರವಾಗಿ ಪ್ರಯಾಣಿಕರು ಕೂಡ ಸಾರಿಗೆ ಪ್ರಯಾಣಿಕರು ಕೂಡ ತಟ್ಟಿರುವಂತದ್ದು. ಯಾಕಂದ್ರೆ ಸಾರಿಗೆ ಸಂಚಾರ ಕೂಡ ಬಂದ್ ಆಗಿರುವಂತ ಕೇವಲ 2 ಬಸ್ಗಳಿಗೆ ವ್ಯವಸ್ಥೆ ಕೂಡ ಮಾಡಿರುವಂತಂದ್ರೆ ಜನರಿಗೆ ಹೋಗೋದಕ್ಕೆ ಬರೋದಕ್ಕೆ 2 ಬಸ್ ಅಂದ್ರೆ ಹೊರಭಾಗಕ್ಕೆ ಹೋಗಿ ಬಿಡೋದಕ್ಕೆ ಮಾತ್ರ ವ್ಯವಸ್ಥೆ ಮಾಡಿಕೊಂಡಿರುವಂತ. ಉಳಿದಂತೆ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿರುವಂತದ್ದು. ಇನ್ನೇನು ಮುಖಂಡರು 2 ಗಂಟೆ ನಂತರದಲ್ಲಿ ಸುಮಾರು 2:30 ಸುಮಾರಿಗೆ 10 ಜನರು ಮಾತ್ರ ಅಂದ್ರೆ 15 ಜನರಿಗೆ ಕೋರ್ಟ್ ಅವಕಾಶ ಕೊಟ್ಟಿದೆ. ಆದ್ರೆ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಕೇವಲ 10 ಜನರು ಮಾತ್ರ ದರ್ಗಾ ಪ್ರವೇಶ ಮಾಡಿ ರಾಘವ ಚೈತನ್ಯ ಶಿವಲಿಂಗ ಪೂಜೆ ಕೂಡ ನೆರವೇರಿಸಲಿದ್ದಾರೆ. ಕೇವಲ 2 ಗಂಟೆಯಿಂದ 6 ಗಂಟೆವರೆಗೂ ಮಾತ್ರ ಪೂಜೆಗೆ ಅವಕಾಶ ಇರುವಂತದ್ದು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ನಾಡಿನಾದ್ಯಂತ ಶಿವರಾತ್ರಿ ಎಂದು ಜನರು ಶಿವನ ಜಪ ಮಾಡ್ತಾ ಇದ್ದಾರೆ. ಕಲಬುರಗಿ ಆಳಂದ್ನಲ್ಲಿ ಸದ್ಯಕ್ಕೆ ಮಾತ್ರ ಖಾಕಿ ಬೂಟಿನ ಸದ್ದು ಕೇಳಿ ಬರ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ 2 ಗಂಟೆ ನಂತರದಲ್ಲಿ ಏನು ಇವರು ಹಿಂದೂ ಪರ ಮುಖಂಡರು ಒಳಗಡೆ ಹೋಗಿ ಪೂಜೆ ಕೂಡ ನೆರವೇರಿಸಲಿದ್ದಾರೆ. ಸದ್ಯಕ್ಕೆ ಮಾತ್ರ ಖಾಕಿ ಸರ್ಪಗಾವಲಿನಲ್ಲಿ ಇಡೀ ಆಳಂದ್ ಪಟ್ಟಣ ಇರುವಂತದ್ದು. ತೀವ್ರ ಕಟ್ಟೆಚ್ಚರ ಪೊಲೀಸರು ವಹಿಸಿರುವಂತದ್ದು. ರಕ್ಷತ್, ಧನ್ಯವಾದ ವಜ್ರಂಗಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.